ಅಧ್ಯಾಯ 4 ಭಗವದ್ಗೀತೆಯ ಪ್ರಕಾರ ಯೋಗ ಬೋಧನೆಗಳು. ಯೋಗಾಭ್ಯಾಸಗಳ ಸಂಪೂರ್ಣ ಸಾರವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಬಹಿರಂಗಪಡಿಸಿದಂತೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಎಲ್ಲ ಆಸೆಗಳನ್ನು ತ್ಯಜಿಸಿ ಆತ್ಮದಲ್ಲಿ ತೃಪ್ತನಾಗಿ ವಿಶ್ರಾಂತಿಯಲ್ಲಿರುವವನೇ ಸ್ಥಿರ ಬುದ್ಧಿವಂತ ವ್ಯಕ್ತಿ. ಅವನ ಮನಸ್ಸು ದುಃಖದಿಂದ ಚಲಿಸುವುದಿಲ್ಲ ಮತ್ತು ಅವನು ಸಂತೋಷದಲ್ಲಿಯೂ ಆಸೆಯಿಂದ ಮುಕ್ತನಾಗಿರುತ್ತಾನೆ. ಅವನು ಮೋಹ, ಭಯ ಮತ್ತು ಕೋಪದಿಂದ ಮುಕ್ತನಾಗಿರುತ್ತಾನೆ ಮತ್ತು ಒಳ್ಳೆಯದು ಅಥವಾ ಕೆಟ್ಟದ್ದು ಆದರೂ ಆಸೆ ಮತ್ತು ದ್ವೇಷದಿಂದ ಮುಕ್ತನಾಗಿರುತ್ತಾನೆ. ಆಮೆ ತನ್ನ ಅಂಗಗಳನ್ನು ತನ್ನ ಚಿಪ್ಪಿನೊಳಗೆ ಮಡಚುವಂತೆಯೇ ದೃಢವಾದ ಬುದ್ಧಿಶಕ್ತಿಯನ್ನು ಹೊಂದಿರುವ ಯೋಗಿಯು ಇಂದ್ರಿಯಗಳನ್ನು ಅವುಗಳ ಆಯಾ ವಸ್ತುಗಳಿಂದ ನಿಗ್ರಹಿಸುತ್ತಾನೆ. ನೀರಿನಲ್ಲಿ ಒದ್ದೆಯಾಗದ ಕಮಲದ ಎಲೆಯಂತೆ ಎಲ್ಲವನ್ನೂ ಭಗವಂತನ ಮೇಲೆ ಇರಿಸಿರುವ ಯೋಗಿಯು ಆ ವಸ್ತುಗಳ ಫಲಿತಾಂಶಗಳಿಂದ ಪ್ರಭಾವಿತನಾಗುವುದಿಲ್ಲ. ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ ಆಸೆಯನ್ನು ತ್ಯಜಿಸುವ ಮೂಲಕ ತನ್ನ ಜೀವನವನ್ನು ಶುದ್ಧೀಕರಿಸಲು ಮಾತ್ರ ಅವನು ವಿಷಯಗಳಲ್ಲಿ ತೊಡಗಿಸುತ್ತಾನೆ. ಯೋಗಿಯಲ್ಲದವನು ಪ್ರಚೋದನೆಯಿಂದ ವರ್ತಿಸುತ್ತಾನೆ. ಯೋಗ ಸಿದ್ಧಿಯನ್ನು ಪಡೆದ ವ್ಯಕ್ತಿಯು ಉನ್ನತ ದರ್ಜೆಯ ಬ್ರಾಹ್ಮಣ, ಹಸು, ಆನೆ, ನಾಯಿ ಮತ್ತು ನಾಯಿ ಮಾಂಸವನ್ನು ತಿನ್ನುತ್ತಾನೆ. ಎಲ್ಲ ಜೀವಿಗಳ ಸರ್ವೋಚ್ಚ ಮತ್ತು ಸಮಾನ ವಸ್ತು ಒಂದೇ ಬಾಹ್ಯ ವಸ್ತುವಾಗಿರುವುದರಿಂದ ಅವನು ಮಾನವನನ್ನು ಸಮಾನ ಎಂದು ನೋಡುತ್ತಾನೆ. ಅದರ ಮೇಲೆ ಯೋಗಿ ನಿಲ್ಲುತ್ತಾನೆ. ಇಂದ್ರಿಯ ಸುಖಗಳಿಂದ ವಿಚಲಿತನಾಗದೆ ಅವನು ಆತ್ಮದ ಪರಮ ಆನಂದವನ್ನು ಅನುಭವಿಸುತ್ತಾನೆ. ಈ ಭೌತಿಕ ದೇಹದಲ್ಲಿರುವಾಗ ಕಾಮ ಮತ್ತು ಕ್ರೋಧದ ಉತ್ಸಾಹಗಳನ್ನು ನಿಯಂತ್ರಿಸಲು ಸಮರ್ಥನಾಗಿರುವವನು ಆಂತರಿಕ ಹಿಟ್ಟಿನ ಅನುಭವದ ಪರಮ ಆನಂದವನ್ನು ಅನುಭವಿಸುತ್ತಾನೆ. ಬಾಹ್ಯ ಉತ್ಸಾಹಗಳನ್ನು ತ್ಯಜಿಸಿದವನು, ಹುಬ್ಬುಗಳ ನಡುವೆ ದೃಷ್ಟಿಯನ್ನು ಸ್ಥಾಪಿಸಿದವನು, ಮೂಗಿನ ಹೊಳ್ಳೆಗಳಲ್ಲಿ ಆಂತರಿಕ ಮತ್ತು ಬಾಹ್ಯಗಾಳಿಯನ್ನು ಸಮೀಕರಿಸಿದವನು, ಮನಸ್ಸು ಮತ್ತು ಬುದ್ಧಿಯನ್ನು ನಿಲ್ಲಿಸಿದವನು ಮತ್ತು ಮುಕ್ತಿಯನ್ನು ಬಯಸುವವನು, ಕಾಮ ಮತ್ತು ಕ್ರೋಧವನ್ನು ತ್ಯಜಿಸಿದವನು, ನಂತರ ಅವನು ನಿಜವಾಗಿಯೂ ಮುಕ್ತನಾಗುತ್ತಾನೆ. ಶೀತವು ಶಾಖ, ಗೌರವವು ಅವಮಾನ, ಸ್ನೇಹಿತ ಶತ್ರು, ಸದ್ಗುಣಶೀಲ ಪಾಪಪೂರ್ಣ, ಈ ದ್ವಂದ್ವಗಳ ವ್ಯತ್ಯಾಸವಿಲ್ಲದೆ ಯೋಗಿಯು ತನ್ನ ಮನಸ್ಸನ್ನು ಏಕಾಂತದಲ್ಲಿ ನಿಲ್ಲಿಸಿ ಆತ್ಮದೊಂದಿಗೆ ತನ್ನನ್ನು ತಾನು ಒಂದುಗೂಡಿಸಿಕೊಳ್ಳಬೇಕು. ಸಿಂಹಾಸನದ ಮೇಲೆ ಚರ್ಮ ಮತ್ತು ಚರ್ಮದ ಮೇಲೆ ಬಟ್ಟೆಯನ್ನು ಧರಿಸಿ ತುಂಬಾ ಎತ್ತರವೂ ಅಲ್ಲದ ಅಥವಾ ತುಂಬಾ ಕೆಳವೂ ಅಲ್ಲದ ಶುದ್ಧ ಸ್ಥಳದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿ, ಮನಸ್ಸನ್ನು ಕೇಂದ್ರೀಕರಿಸಿ, ದೇಹ, ತಲೆ ಮತ್ತು ಅಂಗಗಳನ್ನು ಸಮಾನವಾಗಿಸಿ ಮತ್ತು ಮೂಗಿನ ತುದಿಯನ್ನು ರಹಸ್ಯ ನೋಟದಿಂದ ನೋಡುತ್ತಾ ಹೊರಗೆ ಅಲೆದಾಡದೆ ಮತ್ತು ಭಯದಿಂದ ವಿಚಲಿತರಾಗದ ಶಾಂತ ಸ್ವಭಾವದಿಂದ ಯೋಗಿಯು ತನ್ನ ಮನಸ್ಸನ್ನು ನನ್ನ ಮೇಲೆ ದೃಢವಾಗಿ ಕೇಂದ್ರೀಕರಿಸಬೇಕು. ಆಹಾರದಿಂದ ವಂಚಿತನಾದವನಿಗೆ, ಆಹಾರವಿಲ್ಲದವನಿಗೆ, ಹೆಚ್ಚು ನಿದ್ರೆ ಅಥವಾ ಹೆಚ್ಚು ನೆಚ್ಚರವಾಗಿರುವವನಿಗೆ ಯೋಗದ ಪ್ರಯೋಜನ ಸಿಗುವುದಿಲ್ಲ. ಆಹಾರ ಮತ್ತು ದ್ರಾಕ್ಷಾರಸವು, ನಿದ್ರೆ ಮತ್ತು ಎಚ್ಚರವು ಸಹ ಯೋಗವು ಎಲ್ಲಾ ದುಃಖವನ್ನು ತೆಗೆದುಹಾಕುತ್ತದೆ. ಅಂತಹ ಕಠಿಣ ಮನಸ್ಸಿನಿಂದ ಆಸೆಗಳಿಲ್ಲದೆ ಆತ್ಮದಲ್ಲಿ ಸ್ಥಾಪಿತವಾದವನು ಯೋಗಿಯಾಗುತ್ತಾನೆ. ಗಾಳಿಯಿಂದ ಚಲಿಸದ ದೃಢಾದೀಪವಾಗಿ ಅವನನ್ನು ನೋಡಲಾಗುತ್ತದೆ. ಅಧ್ಯಯನ ಮಾಡಿದ ಯೋಗಾಭ್ಯಾಸದಿಂದ ಆತ್ಮವು ಆತ್ಮದಲ್ಲಿಯೇ ನೆಲೆಗೊಳ್ಳುತ್ತದೆ ಮತ್ತು ಅಚಲ ಸಂತೋಷವನ್ನು ಅನುಭವಿಸುತ್ತದೆ. ಆ ಏಕಾಗ್ರತೆಯ ಸ್ಥಿತಿಯಿಂದ ಯೋಗಿಯು ತೀವ್ರ ವಿಪತ್ತುಗಳಿಂದ ಕೂಡ ಅಲುಗಾಡುವುದಿಲ್ಲ. ಅವನು ಎಲ್ಲರನ್ನೂ ತನ್ನಲ್ಲಿ ಮತ್ತು ಎಲ್ಲರಲ್ಲೂ ನೋಡುತ್ತಾನೆ. ಯಾವ ಸ್ಥಿತಿಯಲ್ಲಿದ್ದರೂ ತನ್ನನ್ನು ತಾನು ನೋಡುವವನು ನನ್ನಲ್ಲಿ ಸ್ಥಾಪಿತನಾಗಿರುತ್ತಾನೆ. ನನ್ನನ್ನು ಸ್ಮರಿಸುವ ಮತ್ತು ದೇಹವನ್ನು ತ್ಯಜಿಸುವವನು ನನ್ನನ್ನು ಪಡೆಯುತ್ತಾನೆ. ಮನುಷ್ಯನು ಮರಣಾನಂತರದಲ್ಲಿ ಏನನ್ನು ಸ್ಮರಿಸಿಕೊಳ್ಳುತ್ತಾನೋ ದೇಹವನ್ನು ತ್ಯಜಿಸಿದ ನಂತರ ಅವನು ಅದನ್ನು ಪಡೆಯುತ್ತಾನೆ. ಆದ್ದರಿಂದ ಯಾವಾಗಲೂ ಅವನು ಎಲ್ಲೇ ಕುಳಿತಿದ್ದರೂ ನನ್ನನ್ನು ಸ್ಮರಿಸು. ಆದ್ದರಿಂದ ಮರಣಾನಂತರದಲ್ಲಿ ನೀವು ನನ್ನನ್ನು ಪಡೆಯುವುದು ಖಚಿತ. ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡಿ. ದೇಹದ ಕೊನೆಯಲ್ಲಿ ಯೋಗಾಭ್ಯಾಸದ ಶಕ್ತಿಯಿಂದ ಹುಬ್ಬುಗಳ ನಡುವೆ ಪರಮಾತ್ಮನ ಬಗ್ಗೆ ಸ್ಥಿರವಾಗಿ ಧ್ಯಾನಿಸಿ. ಆಸೆಯನ್ನು ತ್ಯಜಿಸಿದ ಸಂತರು ಪ್ರವೇಶಿಸುವ ವೇದಗಳನ್ನು ತಿಳಿದವರು ಯಾವ ಅಕ್ಷರವನ್ನು ಉಚ್ಚರಿಸುತ್ತಾರೋ, ಯಾವ ಅಕ್ಷರವು ಎಲ್ಲಾ ಆಧ್ಯಾತ್ಮಿಕ ಸಾಧನಗಳನ್ನು ಮುರಿಯುತ್ತದೆಯೋ ಆ ಅಕ್ಷರವನ್ನು ನಾನು ಸಂಗ್ರಹ ಎಂದು ಕರೆಯುತ್ತೇನೆ. ನಿಮ್ಮ ದೇಹದ 9 ಬಾಗಿಲುಗಳನ್ನು ಮುಚ್ಚಿ ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ನಿಯಂತ್ರಿಸಿ ಮತ್ತು ಯೋಗದ ಶಕ್ತಿಯಿಂದ ಓಂ ಮಂತ್ರವನ್ನು ಜಪಿಸುವುದರಿಂದ ನೀವು ನಿಮ್ಮ ಜೀವಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೀರಿ ಮತ್ತು ಆ ಸಮಯದಲ್ಲಿ ನನ್ನನ್ನು ಮಾತ್ರ ಧ್ಯಾನಿಸುತ್ತೀರಿ ಮತ್ತು ನೀವು ಶಾಶ್ವತ ಆನಂದವನ್ನು ಪಡೆಯುತ್ತೀರಿ. ಯಾವಾಗಲೂ ನನ್ನನ್ನು ನೆನಪಿಸಿಕೊಳ್ಳುವವರು ಆ 2ನೇ ಕ್ಷಣದಲ್ಲಿ ನಾನು ಸುಲಭವಾಗಿ ಪಡೆಯುತ್ತೇನೆ. ಬ್ರಹ್ಮನಿಂದ ಎಲ್ಲಾ ಜೀವಿಗಳು ಸೃಷ್ಟಿ ಮತ್ತು ಲಯದ ಚಕ್ರದಲ್ಲಿ ಸೇರಿಸಲ್ಪಟ್ಟಿವೆ. ಆದರೆ ನನ್ನನ್ನು ಪಡೆದ ಯೋಗಿ ಆ ಚಕ್ರದಿಂದ ಮುಕ್ತನಾಗುತ್ತಾನೆ. ಪರಮಾತ್ಮನು ಪ್ರತಿಯೊಂದು ಜೀವಿಯ ಹೃದಯ ಪ್ರದೇಶದಲ್ಲಿ ವಾಸಿಸುತ್ತಾನೆ. ಎಲ್ಲವನ್ನೂ ಪ್ರೇರೇಪಿಸುತ್ತಾನೆ. ಅವನನ್ನು ಆಶ್ರಯಿಸಿ. ಬುದ್ಧಿಶಕ್ತಿ ನಿಮ್ಮ ಆಶ್ರಯ. ಅನೇಕ ಆಸೆಗಳ ಪ್ರಚೋದನೆಯೊಂದಿಗೆ ವರ್ತಿಸುವವನು ಭ್ರಷ್ಟ ವ್ಯಕ್ತಿ.
ಮೇಲಿನ ಸತ್ಯಗಳನ್ನು ಅಭ್ಯಾಸ ಮಾಡುವ ಅನುಕೂಲಕ್ಕಾಗಿ ನೀವು ಅವುಗಳನ್ನು ಈ ಕೆಳಗಿನಂತೆ ಸಂಗ್ರಹಿಸಬಹುದು: ಸರಿಯಾದ ಆಹಾರ, ಮನರಂಜನೆ, ಲೌಕಿಕ ವ್ಯವಹಾರ, ನಿದ್ರೆ, ವಿಶ್ರಾಂತಿ ಮತ್ತು ಮನರಂಜನೆಯೊಂದಿಗೆ ಅನ್ನಮಯ ಕೋಶವನ್ನು ನಿಯಂತ್ರಿಸಿ. ಪ್ರಾಣಾಯಾಮದಿಂದ ಪ್ರಾಣಾಯಾಮ ಕೋಶವನ್ನು ಶುದ್ಧೀಕರಿಸಿ ಮತ್ತು ಎಲ್ಲಾ ವ್ಯವಹಾರಗಳು, ಕಾಮ, ಭಯ ಮತ್ತು ಬಾಂಧವ್ಯವನ್ನು ತ್ಯಜಿಸುವ ಮೂಲಕ ಅವುಗಳನ್ನು ಶಾಂತವಾಗಿ ಅಭ್ಯಾಸ ಮಾಡಿ ಮತ್ತು ಮನೋಮಯ ಕೋಶವನ್ನು ಶುದ್ಧೀಕರಿಸಿ. ಪ್ರಣವ ಮುಂತಾದ ಮಂತ್ರಗಳಿಂದ ಹೃದಯದಲ್ಲಿ ಪರಮಾತ್ಮನನ್ನು ಧ್ಯಾನಿಸಿ, ನಾನು ಪರಮಾತ್ಮನಿಗಿಂತ ಭಿನ್ನ ಎಂಬ ಭ್ರಮೆಯನ್ನು ತೆಗೆದುಹಾಕಿ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ನೋಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಮಾತ್ಮನೆಂದು ಪರಿಗಣಿಸಿ ಮತ್ತು ಆ ಕಲ್ಪನೆಯಿಲ್ಲದ ವ್ಯಕ್ತಿಯಲ್ಲಿ ಉದ್ಭವಿಸುವ ಆಸೆ ಮತ್ತು ದ್ವೇಷದಂತಹ ಮಾನಸಿಕ ಅಸ್ವಸ್ಥತೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಮತ್ತು ವಿಜ್ಞಾನಮಯ ಕೋಶವನ್ನು ಶುದ್ಧೀಕರಿಸಿ. ನೀವು ಈ ರೀತಿ ಅಭ್ಯಾಸ ಮಾಡಿದರೆ ನೀವು ಲೌಕಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವಂತೆ ಕಾಣುವಿರಿ, ಆದರೆ ವಾಸ್ತವದಲ್ಲಿ ನೀವು ಆನಂದಮಯ ಸ್ಥಿತಿಯಲ್ಲಿ ಮತ್ತು ಅದನ್ನು ಮೀರಿ ಹೊಳೆಯುವ ಪರಮಾತ್ಮನಲ್ಲಿ ಕುಳಿತುಕೊಳ್ಳುವಿರಿ. 11. ಶ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಕಾರ, ಧಾರಣ, ಧ್ಯಾನ, ಸಮಾಧಿ. ಹಠ, ರಾಜ, ಭಕ್ತಿ, ಮಂತ್ರ, ಕರ್ಮ, ಲಯ ಯೋಗಗಳು ಮತ್ತು ಅವುಗಳ ಪರಿಣಾಮಗಳ ಬೋಧನೆಗಳಿಂದ ಉದ್ಭವಿಸುತ್ತದೆ. 12. ಶಾನ ಬೋಧನೆಗಳ ಮುಂದುವರಿಕೆಯಾಗಿ ಶ್ರೀಕೃಷ್ಣನು ಮಹಾರಾಷ್ಟ್ರ ದೇಶದಲ್ಲಿ ಪ್ರಣವ ಕುಂಡಲಿನಿ ಯೋಗ ಉತ್ತರ ಗೀತೆಯಲ್ಲಿ ಬೇರ್ಪಟ್ಟ ಬ್ರಹ್ಮ ಇತ್ಯಾದಿಗಳ ರಹಸ್ಯಗಳನ್ನು ಕಲಿಸಿದ್ದಾನೆ. ಅವುಗಳಿಂದ ತೆಗೆದುಕೊಂಡ ಕೆಲವು ವಿಷಯಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಬಹಳ ಶ್ರೀಮಂತ ರೀತಿಯಲ್ಲಿ ಬರೆಯಲಾಗಿದೆ.